ಇರಲಿಲ್ಲ. ಈಗ ಬಿಟ್ಟು ಬಹಳ ಸಂತೋಷ ಆಗಿದೆ. ನಮ್ದು ಇನ್ನೂ ಒಂದು ಸೈಡ್ ಇದೆ, ಅದನ್ನ ಮಾಡಿಲ್ಲ, ಇಲ್ಲ ಮಾಡ್ಕೊಡಿ ಅಂತ ನಮ್ಮಲ್ಲಿ ಎಷ್ಟು ವರ್ಷ ಮೇಡಮ್, ಎಷ್ಟು ವರ್ಷ ಓಡಾಡಿದ್ರು ಪುರಸಭೆಗೆ? ಪುರಸಭೆಗೆ ಮೊದಲೇನೆ ನಾವು ಕೇಳ್ಕೊಂಡ್ವಿ. ಈಗ ಒಂದು ಸುಮಾರು 10 ವರ್ಷದಿಂದ ಕೇಳಿದ್ವಿ, ಆದ್ರೆ ಅವಾಗ ಆಗಿರ್ಲಿಲ್ಲ. ಮೊನ್ನೆನೂ ಓಡಾಡೋದು ಇರ್ಲಿಲ್ಲ, ಪರ್ಮಿಷನ್ ಇರ್ಲಿಲ್ಲ ಅವಾಗ. ಇವಾಗ ನಮ್ಮ ಸರ್ಕಾರದಿಂದ ನಮಗೆ ಒಳ್ಳೇದಾಗಿದೆ, ಖುಷಿಯಾಗಿದೆ ಮೇಡಮ್, ತುಂಬಾ ಖುಷಿಯಾಗಿದೆ. ಕೇಳಿದ್ರಲ್ಲ ನಮ್ಮ ಸಂಗೀತ ಶಿಕ್ಷಕಿಯಾದ ಕಲ್ಪನಾ ಮೇಡಮ್ ಅವರ ಸಂತೋಷ. ಯಾಕಪ್ಪ ಅಂದರೆ ಇಷ್ಟು ದಿನ ನಾವು ಪುರಸಭೆಯಲ್ಲಿ ಖಾತೆಗಳನ್ನು ಮಾಡಿಕೊಳ್ಬೇಕಾದ್ರೆ ಅಲೆದಾಡಿಸಬೇಕಾಯಿತು. ರಾಜ್ಯ ಸರ್ಕಾರ ಅನುಮತಿ ನೀಡಿಲ್ಲ. ಆದರೆ ಇತ್ತೀಚೆಗಷ್ಟೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿ ಖಾತೆ ಮಾಡಲು ಅನುವು ಮಾಡಿಕೊಟ್ಟಿದ್ದು. ಶನಿವಾರ ಪಾವಗಡ ಪಟ್ಟಣದ ಪುರಸಭಾ ಆವರಣದಲ್ಲಿ ಸರಿಸುಮಾರು 450 ಬಿ ಖಾತೆಗಳನ್ನು ಶಾಸಕರಾದ ಎಚ್ ವೆಂಕಟೇಶ್ ಬಿಡುಗಡೆ ಮಾಡಿ ಮಾತನಾಡಿದ್ದಾರೆ. ನಾವು CLP ಸಭೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಒತ್ತಡ ತಂದ್ವಿ. 4-5 CLP ಸಭೆಯಲ್ಲಿ ಕಾಂಗ್ರೆಸ್ನ ಎಲ್ಲ ಶಾಸಕರು ಈ ಖಾತಾ ಒಂದು ವ್ಯವಸ್ಥೆ ಮಾಡಿಕೊಡ್ಲೇಬೇಕು, ಇದಕ್ಕೆ ಏನಾದರೂ ಒಂದು ದಾರಿ ಹುಡುಕ್ಲೇಬೇಕಂದ್ರೆ ಒಂದು 2-3 ಸಲ ಆಗೋದೇ ಇಲ್ಲ ಅಂದರು ಸಿದ್ದರಾಮಯ್ಯ ಸಾಹೇಬರು. ಕೊನೆಗೆ ದೊಡ್ಡ ಬಸ್ ಮಾಡಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಗರದಲ್ಲಿ ನೋಡ್ರಿ, ದಿನಾ ಬ್ರೋಕರ್ಗಳು ಹಿಡ್ಕೊಂಡು ಅಲಿತಾ ಇದ್ರು. ಈಗ ಪುರಸಭೆಯವರೇ ಮಾಡ್ಕೊಡ್ತೀವಿ ಅಂದಾಗ ಒಬ್ಬರು ಬರ್ತಾ ಇಲ್ಲ ಅಂದರೆ ಏನಿದು ವ್ಯವಸ್ಥೆ? ಇವ್ರು ಏನಿಲ್ಲ, ಉಚಿತವಾಗಿ ಫ್ರೀಯಾಗಿ ಮಾಡ್ಕೊಡ್ತೀವಿ ಅಂದರೆ ಬರಲ್ಲ. ಬ್ರೋಕರ್ಗಳು ಹಿಡ್ಕೊಂಡು ದುಡ್ಡು ಕೊಟ್ಕೊಂಡು ಆದರೂ ಬರ್ತಾ ಇದ್ವಿ. ಹೆಂಗಿದೆ ಜನಗಳಿಗೆ ವ್ಯವಸ್ಥೆ ಮಾಡಿದ್ರೆ ಹೀಗೆ ಸದುಪಯೋಗ ಪಡಿಸ್ಕೊಳ್ಳಲ್ಲ. ಹಾಗಾಗಿ ತಾವೆಲ್ಲರೂ ನೋಡಿ, ಏನು ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ, ಕಸದ ಗಾಡಿಗಳಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು ನಗರವಾಸಿಗಳಿಗೆಲ್ಲ ಈ ಖಾತಾ ಬಿ ಖಾತಾ ಇವೆಲ್ಲ ಭದ್ರ ಮಾಡಿಕೊಂಡ್ರೆ ನಾಳೆ ಬೆಳಿಗ್ಗೆ ನಿಮಗೆ ಲೋನ್ಗಳು ಸೌಲಭ್ಯ ಸಿಗುತ್ತೆ. ಸರ್ಕಾರದಿಂದ ಬರೋ ಸೌಲಭ್ಯ ಏನೂ ಸಿಗ್ತಾ ಇಲ್ಲ ನಿಮ್ಮ ನಗರವಾಸಿಗಳು. ಈಗ ಮಕ್ಕಳು ಓದಿಸ್ಬೇಕು ಅಂದರೆ ಎಮರ್ಜೆನ್ಸಿ ಫೀಸ್ ಕಟ್ಟಬೇಕಂದ್ರೆ ನಿಮ್ಮದು ಮನೆ ಡಾಕ್ಯುಮೆಂಟ್ಸು ಬ್ಯಾಂಕ್ಗಳು ಕೊಟ್ಟರೆ ಲೋನ್ ಕೊಡ್ತಾರೆ. ಇಲ್ಲ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳ ಮದುವೆಗಳು ಇಲ್ಲ ಅಪಾಯಿಂಟ್ಗಳು ಏನಕ್ಕೋ ಸಮಸ್ಯೆ ಬಂದಾಗ ಉಪಯೋಗಿಸ್ಕೊಳ್ಳೋಕ್ಕೆ ನಿಮ್ಮ ಈ ಖಾತಾ ಕಂಪಲ್ಸರಿ ಮಾಡಿಸ್ಕೋಬೇಕು ಪ್ರತಿಯೊಬ್ಬರು. ನೀವು ಮುನ್ಸಿಪಾಲಿಂದ ಎಲ್ಲ ಪಬ್ಲಿಸಿಟಿ ಮಾಡಿರಿ, ಜಾಫರ್ಗಳು ಕರಪತ್ರಗಳನ್ನು ಓಡಿಸಿ ಎಲ್ಲ ಸ್ವಲ್ಪ ಪಬ್ಲಿಸಿಟಿ ಮಾಡಿ ಜನಗಳು. ಯಾಕಂದರೆ ನಗರದಲ್ಲಿರೋರು 100ಕ್ಕೆ 80ರಷ್ಟು ಬರೀ ವ್ಯಾಪಾರ ತರಕಾರಿ ವ್ಯಾಪಾರ ಅದು ಮಾಡ್ಕೊಂಡಿರೋದೇ ಜಾಸ್ತಿ ಜನ. ಹಾಗಾಗಿ ಟೈಮ್ ಸರಿಯಾಗಿ ಬರೋಕ್ಕಾಗುತ್ತೋ ಇಲ್ಲೋ ಅದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಎಲ್ಲರೂ ಮಾಡಿ ಅವ್ರಿಗೆ. ಇನ್ನು ಇದೇ ವೇಳೆ ಬಿ ಖಾತೆಯನ್ನು ಪಡೆದುಕೊಂಡು ಖುಷಿಯಿಂದ ಶಿಕ್ಷಕರಾದ ಪಾಂಡುರಂಗಪ್ಪ ಮೇಷ್ಟ್ರು ಮಾತನಾಡಿದ್ದು ಹೀಗೆ. ಈ ಖಾತೆ ದಾಖಲೆ ವಿತರಣೆ ಕಾರ್ಯಕ್ರಮ ನನಗೆ ಭಾಳ ಅನುಕೂಲ ಆಯಿತು. ನನಗೆ ಮನೆ ಇದೆ, ಆಸ್ತಿ ಇದೆ, ಆದರೆ ನಾನು ಅನಧಿಕೃತ ಅಂತ ನನಗೆ ಭಾಳ ನೋವಿತ್ತು. ಆದರೆ ಈ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಿಂದ ನನಗೆ ಭಾಳ ಅನುಕೂಲ ಆಯಿತು. ನಾನೇನು ಜಾಸ್ತಿ ಇದಕ್ಕೆ ಅಲ್ದಾಡಲಿಲ್ಲ. ನಮ್ಮ ವಾರ್ಡ್ ಸದಸ್ಯರಾದಂತಹ ಗೀತಾ ಅವರು ಅವರೇ ನನ್ನನ್ನು ಕೇಳಿದ್ರು, ಸರ್ ಈ ಥರ ಬಂದಿದೆ, ದಯವಿಟ್ಟು ಅದನ್ನು ನೀವು ಕೊಟ್ಬಿಟ್ರೆ ಆಗೋಗುತ್ತೆ ಅಂತ. ಅಷ್ಟೇ ಅಲ್ಲ, ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗಗಳು ಅಷ್ಟೇ ಭಾಳ ಯಾವುದೇ ಒಂದು ಆಕಾಂಕ್ಷೆ ಇಟ್ಕೊಳ್ಳದೆ ನಾನು ಕೊಟ್ಟಂತ ನನಗೆ ಫೋನ್ ಮಾಡಿ ಕರೆಸಿ ನಾನು ಕೈಗೊಂಡು. ಹಾಗಾಗಿ ಇವತ್ತು ನನ್ನ ಆಸ್ತಿ ನನಗೆ ಅಧಿಕೃತ ಅಂತ ಆಗಿದೆ. ಸೊ ನನಗೆ ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ವಾರ್ಡ್ ಮೆಂಬರ್ ಆಗಿರ್ಬೋದು ಅಥವಾ ಪುರಸಭೆ ಎಲ್ಲ ಸಿಬ್ಬಂದಿ ವರ್ಗರು ನನಗೆ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇವತ್ತಿಗೆ ನಾನು ಆಸ್ತಿ ಮಾಲೀಕ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಇನ್ನು ಇದೇ ವೇಳೆ ಪುರಸಭಾಧ್ಯಕ್ಷರಾದ PH ರಾಜೇಶ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನಮ್ಮ ಏನು ಪುರಸಭೆ ಅಸಾಧ್ಯತೆಯಿಂದ ಗಾಡಿಗಳು ವೆಹಿಕಲ್ಗಳು ಏನಿದಾವೋ ಅದರಿಂದ ಅನೌನ್ಸ್ ಮಾಡಿಸ್ತಾ ಇದ್ದೀವಿ. ಯಾಕೆ ಅಂದರೆ ಇನ್ನು ಇದರಲ್ಲಿ 90% ಎಲ್ಲ ನಮ್ಮ ತಾಲೂಕಿನಿಂದ ಬಂದಿರುವಂಥ ಖಾತೆಗಳೇ ಬಹಳ ಇದ್ದಾವೆ. ನಮ್ಮ ನಗರ ಸಂಬಂಧಪಟ್ಟ ಪಾವಗಡ ಪುರಸಭೆ ಸಂಬಂಧಪಟ್ಟ ಜನಗಳು ಆಚೆ ಬರ್ತಾ ಇಲ್ಲ. ಯಾಕೆ ಬಿಸಿಲು ಗೊತ್ತಿಲ್ಲ ನನಗೆ, ಅವರು ಬಿಸಿಲಿಂದ ಇಲ್ಲ ಖಾತೆ ಮಾಡಿಸ್ಕೋಬೋದೇನೋ ಅನ್ನೋ ಒಂದು ಉದ್ದೇಶದಿಂದ ಇರ್ಬೋದು. ದಯವಿಟ್ಟು ಒಂದು ಹೇಳ್ತೀನಿ, ಇದು ಕೇವಲ 3 ತಿಂಗಳು ಮಾತ್ರ ಅವಕಾಶ ಕೊಟ್ಟಿದೆ ಸರ್ಕಾರ. ದಯವಿಟ್ಟು ಆಚೆ ಬನ್ನಿ, ಖಾತೆ ಮಾಡಿಸ್ಕೊಳ್ಳಿ. ಯಾಕೆ ಅಂದರೆ ಖಾತೆಗೆ ನಿಮಗೆ ಬರ್ತಾ ಇರೋದು ಬಿ ಖಾತೆ ಅಂದರೆ ನಿಮ್ಗೆ ಅನುಕೂಲ ಆಗುವಂಥ ಖಾತೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಆಚೆ ಬರಬೇಕು. ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಹಿಂಜರಿ ಬೇಡ್ರಿ. ಮತ್ತೆ ಆಗುತ್ತೆ ಮುಂದೂದಾಗುತ್ತೆ ಅಂತ ಬೇಡ. 3 ತಿಂಗಳು ಸರ್ಕಾರ ಅವಕಾಶ ಕೊಟ್ಟಿದೆ. ದಯವಿಟ್ಟು ಎಲ್ಲ ಬಂದು ಖಾತೆ ಮಾಡಿಸ್ಕೊಳ್ಳಿ. ಮತ್ತು ನಮ್ಮ ಶಾಸಕರಲ್ಲಿ ಒಂದು ವಿನಂತಿ,
ಏನಾಗಿದೆ ಅಂದರೆ ಕೆಲವು ನಮ್ಮ ಪಕ್ಕದ ರೊಪ್ಪ ಗ್ರಾಮ ನಮಗೆ ಅಟ್ಯಾಚ್ ಆಗಿದೆ. ಇದರಲ್ಲಿ ಏನಾಗಿದೆ ಅಂದರೆ ಶಾಸಕರಲ್ಲಿ ಒಂದು ಮನವಿ, ಅವಾಗ ಹಿಂದೆ 2008ರಲ್ಲಿ ನಮ್ಮ ಮಾಜಿ ಸಚಿವರು ವೆಂಕಟರಮಣ್ಣವರು ತಮ್ಮ ತಂದೆಯವರಾದಂಥ ಅವರು 2008ರಲ್ಲಿ ಒಂದು AC ಆರ್ಡರ್ ಮಾಡಿಸ್ಬಿಟ್ಟು ಏನು ಖಾತೆಗಳಿದಾವೋ ಆ ಖಾತೆಗಳೆಲ್ಲ ನಮ್ಮ ಪುರಸಭೆ ಲಿಮಿಟ್ಗೆ ಬರೋದಕ್ಕೆ ಮಾಡಿದ್ದಾರೆ. ಆದ್ದರಿಂದ ಕೆಲವಲ್ಲಿ ಅಧಿಕಾರಿ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.